ಮಾ ಚಿಟ್ಟ ಮಾ ಝಪ್ಪ ಮಾ ಚಿತ್ತ ಕಿಂತ ಜೇನು ಹಿರೋ ಅಪ್ಪ ಅಪ್ಪ ಮೀರೋ ಇನಮೇವ ಪರಮಹವೇ ಜಾಣನ್. ಇನ್ನು ಪರಮ ಧ್ಯಾನದ ಲಕ್ಷಣ ಅಂತ ಹೇಳ್ತಾರೆ. ಯಾವ ಶರೀರ ಚೇಷ್ಟೆ ಕ್ರಿಯೆಯನ್ನು ಮಾಡದೆ ಮಾತನಾಡುತ್ತದೆ, ಪರವಸ್ತುವನ್ನು ಮನಸ್ಸಿನಲ್ಲಿ ಚಿಂತಿಸದೆ ಯಾವುದರಿಂದ ಆತ್ಮನಲ್ಲಿ ಸ್ಥಿರವಾಗಿ ಲೀನವಾಗುವುದು ಅದು ಉತ್ಕೃಷ್ಟ ಧ್ಯಾನವಾಗಿದೆ. ಚಿಪ್ ಯಾವ ಮಾ ಚಿಟ್ಟ ಶರೀರ ಚೇಷ್ಟೆಯನ್ನು ಮಾಡಬೇಡ. ಶರೀರ ಚೇಷ್ಟೆ ಮಾಡ್ತೇವೆ, ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಾಗೆ ಮಾಡೋದು ಅದನ್ನಿಲ್ಲ. ಈ ಚೇಷ್ಟೆಯನ್ನು ಸಾಮಾನ್ಯ ಗೊತ್ತಾಗ ಧ್ಯಾನ ಮಾಡ್ಬೇಕಾರೆ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಮಾಡ್ತಿರಲಿಲ್ಲ. ಹಿಂಗೆ ಮಾಡೋದು ಇವೆಲ್ಲ ಏನಾಗ್ತಿದ್ದು ಚೇಷ್ಟೆಯನ್ನು ಮಾಡಬೇಡ. ಮಾ ಜಂಪ ಸಮಯ ಕೂತಾಗ ಹಲೋ ಹಲೋ ಬಂತಡಿ ಸಮಯ ಕೂತಡಿ 5 ನಿಮಿಷ ತಡಿ ಮಾತನಾಡೋದ್ರಿಂದಲೂ ಧ್ಯಾನ ಇರ್ತದಿಲ್ಲ. ಚಿತ್ತ ಮನದಿಂದ ನನ್ನ ಮಗಳಲ್ಲಿದ್ದು ನನ್ನ ಮಗ ಇಲ್ಲೋದ ನನ್ನ ಗಂಡ ಇಲ್ಲೋದ ಯಾರಿಗೆಲ್ಲೋದ್ರು ಚಿಂತಿಸಬೇಡ. ಮನದಿಂದ ಮೊದಲಿಟ್ಟಿ ನಂದೆಲ್ಲಿಟ್ಟಿ ಅಲ್ಲಿರ್ತೀವಿ ಎಲ್ಲೆಲ್ಲಿ ಹುಡುಕ್ತೀವಿ. ಚಶ್ಮಾ ಇರಲಿ, ಚಶ್ಮಾ ನಿಮ್ಮ ತಲೆ ಮೇಲೆ ಇರ್ತೀವಿ, ಹುಡುಕಿ ಸಾಯಿರ್ತೀವಿ, ಇಲ್ಲೇ ಇರ್ತೀವಿ, ಚಿಂತಿಸಬೇಡ. ಎಲ್ಲಿದ್ದೀವಿ ಚಶ್ಮಾ? ಐನಕ್ ಮಾಮ ಐನಕ್ ಮಾಮ ಒಂದು ಹಿಂದಿ ಬರ್ತೈತೆ ಕತಿ ಚಶ್ಮಾ ಇಲ್ಲಿ ಇಟ್ಕೊಂಡಿರ್ತಾರೆ, ಹುಡುಕಿ ಸಿಗೋದೇ ಇಲ್ಲ. ಆಮೇಲೆ ಒಬ್ಬರು ಬಂದಾಗ ಚಶ್ಮಾ ನಿಮ್ಮ ತಲೆ ಮೇಲೆ ತಲೆ ಮೇಲೆ ಅದಲ್ಲ. ಜೇಣ ಯಾವುದರಿಂದ ಅಪ್ಪ ಆತ್ಮದಾಗ ಇರಬೇಕು. ಅಪ್ಪ ನೀ ಆತ್ಮನಲ್ಲಿ ತಿರುಹುಯಿ ಸ್ಥಿರವಾಗುವುದು. ರಘು ಆ ಮೂರಲ್ಲಿ ಸಂಪೂರ್ಣ ಲೀನವಾಗುವುದು. ಏಳಮೇವ ಅದೇ ಪರಂ ಶ್ರೇಷ್ಠವಾದ ಜಾಣಂ ಧ್ಯಾನ ಹವೇ ಆಗಿದೆ. ಅದಕ್ಕೆ ನಾವೇನು ಮಾಡಬೇಕು? ಮಾನಸಿಕ ವಾಚನಿಕ ಕಾಯಿಕ ವ್ಯಾಪಾರವನ್ನು ಬಿಟ್ಟು ಆತ್ಮನಲ್ಲಿ ಲೀನಿಸುವುದು ಪರಮ ಧ್ಯಾನವಾಗಿದೆ. ವೀತರಾಗಿ ನಿಗ್ರಹ ದಿಗಂಬರ ಮುನಿಗಳಿಗೆ ಮಾತ್ರ ಪರಮ ಧ್ಯಾನ ಸಿದ್ಧಿಯಾಗುತ್ತದೆ. ಪರಮ ಧ್ಯಾನದಿಂದ ಪರಮಾತ್ಮ ಪದವು ದೊರೆಯುತ್ತದೆ, ಅಂದರೆ ಪರಮಾತ್ಮನಾಗುವುದು. ತಿಳಿತೀನಿಲ್ಲ? ಆತ್ಮನನ್ನು ಆತ್ಮ ಧ್ಯಾನ ಮಾಡಿದ್ರೆ ಪರಮಾತ್ಮ ಆಗ್ತಾರೆ, ಶರೀರವನ್ನು ಧ್ಯಾನ ಮಾಡಿದ್ರೆ ಶರೀರ ಆಗ್ತೈತಿ. ನೀವು ಹೆಂಗೆ ಧ್ಯಾನ ಮಾಡ್ತೀರಿ ಹಂಗೆ ಆಗ್ತೈತಿ. ಅದಕ್ಕೆ ಧ್ಯಾನದ ಉಪಾಯಗಳೇ